ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾನವನಿಗೆ ಬರಬಹುದಾದಂತಹ ಪ್ರಮುಖ ರೋಗಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ, ಟೈಫಾಯ್ಡ್ ಜ್ವರ ಇದೆಯಲ್ಲ, ಈ ಟೈಫಾಯ್ಡ್ ಜ್ವರಕ್ಕೆ ಕಾರಣವಾಗುವ ರೋಗಾಣು ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಬ್ಯಾಕ್ಟೀರಿಯಾ. ಸೊ ಸಾಲ್ಮೋನೆಲ್ಲಾ ಟೈಫೈ ಎನ್ನುವಂತಹ ಬ್ಯಾಕ್ಟೀರಿಯಾ ಇದೆಯಲ್ಲ, ಇದು ಟೈಫಾಯ್ಡ್ ಜ್ವರಕ್ಕೆ ಕಾರಣವಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಯು ರೋಗಾಣು ರಹಿತ ಉಪಕರಣಗಳಿಂದ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಬರುತ್ತೆ? ಅಂದರೆ ಯಾವುದಾದ್ರೂ ಉಪಕರಣ ಅದನ್ನು ಸರಿಯಾಗಿ ಸ್ಟೆರಿಲೈಸ್ ಮಾಡದೇ ಇದ್ದರೆ, ಅದನ್ನ ಸರಿಯಾಗಿ ನವೀಕರಿಸದೇ ಇದ್ದರೆ ಆ ಉಪಕರಣಗಳಿಂದ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಬರುವ ಕಾಯಿಲೆ ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಟೆಟಾನಸ್. ಟಿ ಅಥವಾ ಟೆಟಾನಸ್ ರೋಗ ಬರುತ್ತೆ. BCG ವ್ಯಾಕ್ಸಿನ್ ಯಾವ ಕಾಯಿಲೆಯನ್ನು ತಡೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಟ್ಯೂಬರ್ಕ್ಯುಲೋಸಿಸ್. TB ಕಾಯಿಲೆಯನ್ನು ಈ BCG ವ್ಯಾಕ್ಸಿನ್ ತಡೆಯುತ್ತೆ. ಆ್ಯಕ್ಚುಲಿ ಈ TB ಕಾಯಿಲೆಗೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ವೈಟ್ ಪ್ಲೇಗ್. ಇದಕ್ಕೆ ವೈಟ್ ಪ್ಲೇಗ್ ಅನ್ನುವಂಥ ಹೆಸರು ಕೂಡ ಇದೆ. ಇನ್ನು ಈ BCG ಅಂದರೆ ಏನು ಕೇಳಿದ್ರೆ, BCG ಅಂದರೆ ಬ್ಯಾಸಿಲೆ ಕಾಲ್ಮೆಟೆ ಗುರಿನ್ ಅಂತ. BCG. DPT ವ್ಯಾಕ್ಸಿನ್ ಕೆಳಗಿನ ಯಾವ ಕಾಯಿಲೆಗಳಿಂದ ರಕ್ಷಣೆ ಕೊಡುತ್ತೆ? ಸರಿಯಾದ ಉತ್ತರ ಡಿಪ್ತೀರಿಯಾ, ಪರ್ಟುಸಿಸ್ ಮತ್ತು ಟೆಟಾನಿಸ್. ಟೆಟಾನಿಸ್ ಕಾಯಿಲೆಗಳಿಂದ ರಕ್ಷಿಸುತ್ತೆ. ಈ ಕೆಳಗಿನ ಯಾವ ಕಾಯಿಲೆಯು ಮಾನವನಿಗೆ ಗಾಳಿಯ ಮೂಲಕ ಬರುತ್ತೆ? ಸರಿಯಾದ ಉತ್ತರ TB ಅಥವಾ ಟ್ಯೂಬರ್ಕ್ಯುಲೋಸಿಸ್. TB ಕಾಯಿಲೆ ಇದೆಯಲ್ಲ, ಇದು ಗಾಳಿಯ ಮೂಲಕ ಹರಡುವಂಥ ಕಾಯಿಲೆ. ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ನಿಂದ ಬರೋದಿಲ್ಲ? ಸರಿಯಾದ ಉತ್ತರ ಕಾಲರಾ ಇದೆಯಲ್ಲ, ಇದು ವೈರಸ್ನಿಂದ ಬರೋದಿಲ್ಲ. ಚಿಕನ್ ಪಾಕ್ಸ್, ಹೆಪಟೈಟಿಸ್, ಮಿಸ್ಲೆಸ್ ಈ ಕಾಯಿಲೆಗಳು ವೈರಸ್ನಿಂದ ಬರ್ತವೆ. ಏಡ್ಸ್ ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಹರಡುತ್ತೆ? ನೋಡಿ, ರಕ್ತದಾನ ಮಾಡಿದಾಗ, ಅಂದರೆ ಏಡ್ಸ್ ರೋಗಾಣು ಇರುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ರಕ್ತ ನೀಡಿದಾಗ ಆ ವ್ಯಕ್ತಿಯು ಕೂಡ ಏಡ್ಸ್ ಬರುವಂತಹ ಸಂಭವ ಇರುತ್ತೆ. ಈ ಕೆಳಗಿನ ಯಾವ ಕಾಯಿಲೆಯನ್ನು ಬ್ರೇಕ್ ಬೋನ್ ಫೀವರ್ ಅಂತ ಕರೀತಾರೆ? ಮೂಳೆ ಮುರಿ ಜ್ವರ. ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಈ ಕೆಳಗಿನ ಯಾವುದು ಬ್ರೇಕ್ ಬೋನ್ ಫೀವರ್ ಅಥವಾ ಮೂಳೆ ಮುರಿ ಜ್ವರ ಆಗಿದೆ? ಸರಿಯಾದ ಉತ್ತರ ಡೆಂಗ್ಯೂ ಜ್ವರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. HIV ವೈರಸ್ ಮನುಷ್ಯನ ದೇಹದ ಕೆಳಗಿನ ಯಾವುದನ್ನು ಹಾನಿ ಮಾಡುತ್ತೆ? ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡುತ್ತೆ. ಇಮ್ಯುನಿಟಿ ಪವರ್ ಇದೆಯಲ್ಲ, ಇಮ್ಯುನಿಟಿ ಪವರನ್ನು ನಾಶ ಮಾಡುವಂಥದ್ದು. HIV ವೈರಸ್. ಸ್ಮಾಲ್ ಪಾಕ್ಸ್ ಕಾಯಿಲೆಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದವರು ಯಾರು? ಸ್ಮಾಲ್ ಪಾಕ್ಸ್ ಕಾಯಿಲೆಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಎಡ್ವರ್ಡ್ ಜನ್ನರ್. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಇದಾರಲ್ಲ, ಇವರು ಪೆನ್ಸಿಲಿನ್ ಕಂಡುಹಿಡಿತಾರೆ. ಪೋಲಿಯೋ ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ವೈರಸ್ನಿಂದ ಬರುವಂಥ ರೋಗ ಇದು ಪೋಲಿಯೋ. ನಿದ್ರಾ ರೋಗಕ್ಕೆ ವಾಹಕ ಯಾವುದು? ಸರಿಯಾದ ಉತ್ತರ ಸೆಟ್ಸೆ ಎನ್ನುವಂಥ ನೊಣ ನಿದ್ರಾ ರೋಗಕ್ಕೆ ವಾಹಕವಾಗಿರುವಂಥದ್ದು. ಇನ್ನು ಈ ನಿದ್ರಾ ರೋಗಕ್ಕೆ ಕಾರಣ ಏನು ಕೇಳಿದ್ರೆ ಟ್ರಿಪ್ನೋಸೋಮಾ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಯಾವ ರೋಗ ಹರಡುತ್ತೆ? ಸರಿಯಾದ ಉತ್ತರ ಮಲೇರಿಯಾ ರೋಗ ಹರಡುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆ ಕೀಟಗಳಿಂದ ಬರೋದಿಲ್ಲ? ಸರಿಯಾದ ಉತ್ತರ ಬೆರಿ ಕಾಯಿಲೆ ಇದೆಯಲ್ಲ, ಇದು ಕೀಟಗಳಿಂದ ಬರುವಂಥ ಕಾಯಿಲೆ ಅಲ್ಲ. ಹಸಿ ಬಿಸಿ ಬೇಯಿಸಿದ ಆಹಾರದಿಂದ ಯಾವ ಕಾಯಿಲೆ ಬರುತ್ತೆ? ಸರಿ ಉತ್ತರ ಟೇಪ್ ವಾರ್ಮ್ ಎನ್ನುವಂಥ ಕಾಯಿಲೆ ಬರುತ್ತೆ.
ಸೊ ಈ ಟೇಪ್ ವಾರ್ಮ್ ಅಂತ ಒಂದು ಹುಳು ಇದೆಯಲ್ಲ, ಇದು ಕರಳಿನಲ್ಲಿ ವಾಸ ಆಗಿರುತ್ತೆ. ಸೊ ಟೇಪ್ ವಾರ್ಮ್ ಎನ್ನುವಂಥ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಹಾಗಾದರೆ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನಿಂದ ಬರುವಂಥ ಕಾಯಿಲೆಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಟೆಟಾನಸ್, ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, TB, ಪ್ಲೇಗ್, ವೂಫಿಂಗ್ ಕಾಫ್, ಲೆಫ್ರಸಿ, ನ್ಯೂಮೋನಿಯಾ, ಡಿಫ್ತೀರಿಯಾ, ಸಿಂಪ್ಲಿಸ್, ಟ್ರ್ಯಾಕೋಮಾ. ಈ ಕಾಯಿಲೆಗಳು ಬ್ಯಾಕ್ಟೀರಿಯಾದಿಂದ ಬರ್ತವೆ. ಟೆಟಾನಸ್, ಟೈಫಾಯ್ಡ್, TB, ಪ್ಲೇಗ್, ವೂಫಿಂಗ್ ಕಾಫ್, ಲೆಫ್ರೆಸಿ, ನ್ಯೂಮೋನಿಯಾ, ಡಿಫ್ತೀರಿಯಾ, ಸಿಂಪ್ಲಿಸ್ ಮತ್ತು ಟ್ರ್ಯಾಕೋಮಾ. ಹಾಗಾದರೆ ವೈರಸ್ನಿಂದ ಬರುವ ರೋಗಗಳು ಯಾವುದು ನೋಡ್ತಾ ಹೋದರೆ ಏಡ್ಸ್, ಡೆಂಗ್ಯೂ, ಪೋಲಿಯೋ, ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಜಾಂಡಿಸ್ ಮತ್ತು ಇನ್ಫ್ಲೂಯೆನ್ಸಾ. ಏಡ್ಸ್, ಡೆಂಗ್ಯೂ, ಪೋಲಿಯೋ, ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಜಾಂಡಿಸ್ ಮತ್ತು ಇನ್ಫ್ಲೂಯೆನ್ಸಾ. ಇನ್ನು ಪ್ರೋಟೋಜೋವದಿಂದ ಬರುವ ಕಾಯಿಲೆಗಳು ಮಲೇರಿಯಾ, ನಿದ್ರಾರೋಗ, ಡಯೋರಿಯಾ, ಕಾಲಾ ಅಜಾರ್, ಅಮೀಬಿಯಾಸಿಸ್. ಈ ಕಾಯಿಲೆಗಳು ಪ್ರೋಟೋಜೋವದಿಂದ ಬರ್ತವೆ. ಮಲೇರಿಯಾ, ನಿದ್ರಾರೋಗ, ಡಯೋರಿಯಾ, ಕಾಲಾ ಅಜಾರ್, ಅಮೀಬಿಯಾಸಿಸ್. ಇನ್ನು ಫಂಗಸ್ನಿಂದ ಬರುವಂಥ ಕಾಯಿಲೆಗಳು ಅಸ್ತಮಾ, ಅಥ್ಲೆಟ್ಸ್ ಫುಟ್, ಕೆಬಿಸ್, ಬಾಲ್ಡ್ನೆಸ್ ಮತ್ತು ರಿಂಗ್ ವರ್ಮ್. ಸ್ನೇಹಿತರೆ, ಇದಿಷ್ಟು ಮನುಷ್ಯನಿಗೆ ಬರಬಹುದಾದಂತಹ ಪ್ರಮುಖ ರೋಗಗಳ ಪ್ರಮುಖ ಪಟ್ಟಿ ಮತ್ತು ಪ್ರಮುಖ ಪ್ರಶ್ನೋತ್ತರಗಳು. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿ ವೀಕ್ಷಿಸಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.